ವರ್ಷಕ್ಕೆ ಹೊಸ ತಂತ್ರ. ಯತ್ನಾಳ್ ಟೀಮ್ ಟಾರ್ಗೆಟ್ಸ್ ವಿಜಯೇಂದ್ರ ವಿರುದ್ಧ ಮತ್ತಷ್ಟು ಶಾಸಕರನ್ನ ಸೆಳೆಯುತ್ತಾ ಯತ್ನಾಳ್ ಅಂಡ್ ಟೀಮ್. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ರಾಜ್ಯ ಬಿಜೆಪಿಯ ಬಡ ಬಡಿದಾಟಕ್ಕೆ ಇನ್ನೂ ಕೂಡ ಬಿದ್ದಿಲ್ಲ ಬ್ರೇಕ್. ಹೌದು, ಯತ್ನಾಳ್ ಅವ್ರಿಗೆ ಹೈಕಮಾಂಡ್ ಶೋಕಾಸ್ ನೋಟಿಸ್ ಕೂಡ ಕೊಟ್ಟಿದ್ದು. ಅದೇ ರೀತಿಯಾಗಿ ದೆಹಲಿಯಿಂದ ವಾಪಸ್ ಆದ ನಂತರ ಯತ್ನಾಳ್ ಅವರು ನಾನಿನ್ ಮೇಲೆ ಸೈಲೆಂಟ್ ಆಗಿರ್ತೀನಿ ಅನ್ನೋಂತಹ ಹೇಳಿಕೆಯನ್ನ ಕೊಟ್ಟಿದ್ರು. ಅದೇ ರೀತಿಯಾಗಿ ವಿಜಯೇಂದ್ರ ಅವರು ನನ್ನ ಟಾರ್ಗೆಟ್ ಅಲ್ಲ ಅನ್ನುವಂತಹ ಆಶ್ಚರ್ಯಕರವಾದಂತಹ ಹೇಳಿಕೆಯನ್ನ ಕೂಡ ಮಾಧ್ಯಮಗಳಿಗೆ ಕೊಟ್ಟಿದ್ರು. ಆದ್ರೆ ಇದಾದ ನಂತರ ಬೆಳಗಾವಿಯಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಬಣ ಬಡಿದಾಟ ಸ್ವಲ್ಪ ತಣ್ಣಗಾಗುತ್ತೆ ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಈ ಒಂದು ಬಣ ಬಡಿದಾಟ ಹೆಚ್ಚಾಗೆ ಕಾಣಿಸ್ತು. ಅಂದ್ರೆ ಪಂಚಮಸಾಲಿ ಹೋರಾಟದಲ್ಲಿ ಯತ್ನಾಳ್ ಅವರು ಭಾಗವಹಿಸಿದ್ರೆ ವಿಜಯೇಂದ್ರ ಅವರು ಭಾಗವಹಿಸ್ತಾ ಇರ್ಲಿಲ್ಲ, ವಿಜಯೇಂದ್ರ ಅವರು ಭಾಗವಹಿಸಿದ್ರೆ ಯತ್ನಾಳ್ ಅವರು ಭಾಗವಹಿಸ್ತಾ ಇರ್ಲಿಲ್ಲ. ಅಂದ್ರೆ ಅಲ್ಲೂ ಕೂಡ ಈ ಒಂದು ಬಣ ರಾಜಕೀಯ ಎದ್ದು ಕಾಣ್ತಾ ಇತ್ತು. ಅದೇ ರೀತಿಯಾಗಿ ಸಿ.ಟಿ. ರವಿ ಅವರ ಪ್ರಕರಣ ಏನಾಯ್ತು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಅಶ್ಲೀಲ ಪದ ಬಳಕೆ ಮಾಡಿದ್ರಿಂದ ಸಿ.ಟಿ. ರವಿ ಅವರನ್ನ ಬಂಧಿಸಲಾಗಿತ್ತು. ಆಗ ಎಲ್ಲೋ ಒಂದ್ ಕಡೆ ಈ ಒಂದು ಬಣ ರಾಜಕೀಯಕ್ಕೆ ಫುಲ್ ಸ್ಟಾಪ್ ಬಿತ್ತು ಅನ್ಕೊಳ್ಳೋ ಅಷ್ಟರಲ್ಲಿ ಇದೀಗ ಮತ್ತಷ್ಟು ಜೋರಾಗಿಯೇ ಆಗ್ತಾ ಇದೆ. ಅಂದ್ರೆ ಮತ್ತಷ್ಟು ತೀವ್ರಗೊಳ್ತಾ ಇದೆ ಒಂದು ಬಣ ರಾಜಕೀಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಿ.ಟಿ. ರವಿ ಅವರ ಪ್ರಕರಣದಲ್ಲಿ ಎಲ್ಲಾ ಬಿಜೆಪಿ ನಾಯಕರು ಈ ಒಂದು ಬಣ ರಾಜಕೀಯನ ಬಿಟ್ಟು, ಬಣ ಬಡಿದಾಟವನ್ನ ಬಿಟ್ಟು, ಮುನಿಸನ್ನ ಬಿಟ್ಟು ಸಿ.ಟಿ. ರವಿ ಅವರ ಪರ ನಿಂತಿದ್ರು. ಸೊ ಹೀಗಾಗಿ ಬಣ ರಾಜಕೀಯಕ್ಕೆ ಎಲ್ಲೋ ಒಂದ್ ಕಡೆ ಎಲ್ಲಾ ನಾಯಕರು ಮರ್ತಿದ್ದಾರೆ ಬಣ ರಾಜಕೀಯವನ್ನ, ಎಲ್ಲೋ ಒಂದ್ ಕಡೆ ಬಿಜೆಪಿ ನಾಯಕರು ಒಂದಾದ್ರು ಅನ್ನುವಷ್ಟರಲ್ಲೇ ಇದೀಗ ಯತ್ನಾಳ್ ಅಂಡ್ ಟೀಮ್ ಮತ್ತೊಂದು ಸ್ಟ್ರಾಟರ್ಜಿಯನ್ನ ಮಾಡ್ತಾ ಇದೆ. ಈ ಒಂದು ಬಣ ಬಡಿದಾಟವನ್ನ ತಾರಕಕ್ಕೆ ತೆಗೆದುಕೊಂಡು ಹೋಗಲು ತಂತ್ರಗಾರಿಕೆಯನ್ನ ನಡೆಸ್ತಾ ಇದೆ ಅನ್ನುವಂಥದ್ದು ಇದೀಗ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತು. ಹಾಗಾದ್ರೆ ಯತ್ನಾಳ್ ಅಂಡ್ ಟೀಮ್ ಮಾಡ್ತಾ ಇರುವಂತಹ ತಂತ್ರಗಾರಿಕೆ ಆದ್ರೂ ಏನು ಅಂತ ನೋಡೋದಾದ್ರೆ, ಯತ್ನಾಳ್ ಅಂಡ್ ಟೀಮ್ ಬೆಳಗಾವಿ ಅಧಿವೇಶನ ನಡೀತಾ ಇದ್ದಂತಹ ಸಂದರ್ಭದಲ್ಲೇ ಆ ಒಂದು ಅಂದ್ರೆ ಒಂದು ಸಭೆಯನ್ನ ನಡೆಸಿ 2ನೇ ಹಂತದ ವಕ್ಫ್ ಹೋರಾಟದ ಬಗ್ಗೆ ಘೋಷಣೆಯನ್ನ ಮಾಡಿದ್ರು. ಅಂದ್ರೆ ಇದೇ ತಿಂಗಳು 27ರ ನಂತರ 2ನೇ ಹಂತದ ವಕ್ಫ್ ಹೋರಾಟವನ್ನ ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಅದೇ ರೀತಿಯಾಗಿ ಈ ಒಂದು 2ನೇ ಹಂತದ ವಕ್ಫ್ ಹೋರಾಟವನ್ನ ತೀವ್ರಗೊಳಿಸೋದಕ್ಕೆ ಸ್ಟ್ರಾಟರ್ಜಿಯನ್ನ ಮಾಡ್ತಾ ಇದೆ. ಅಂದ್ರೆ ಮೊದಲನೇ ಹಂತದ ವಕ್ಫ್ ಹೋರಾಟ ಏನಿತ್ತೋ ಆ ಮೊದಲನೇ ಹಂತದ ವಕ್ಫ್ ಹೋರಾಟ ಅಷ್ಟರ ಮಟ್ಟಿಗೆ, ಅಂದ್ರೆ ಹೇಳ್ಕೊಳ್ಳೋ ಅಷ್ಟರ ಮಟ್ಟಿಗೆ ವರ್ಕೌಟ್ ಆಗ್ಲಿಲ್ಲ ಅಂದ್ರೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಯತ್ನಾಳ್ ಅವರು ಪ್ರಶಂಸೆಯನ್ನ ಪಡೆದುಕೊಂಡಿದ್ರು, ಶಬಾಸ್ಗಿರಿಯನ್ನ ಪಡ್ಕೊಂಡಿದ್ರು. ಅದೇ ರೀತಿಯಾಗಿ ಇದೀಗ 2ನೇ ಹಂತದ ವಕ್ಫ್ ಹೋರಾಟವನ್ನ ತೀವ್ರಗೊಳಿಸೋದಕ್ಕೆ ಇದೀಗ ತಂತ್ರಗಾರಿಕೆಯನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ ಹೊಸ ವರ್ಷಕ್ಕೆ ಯತ್ನಾಳ್ ಅಂಡ್ ಟೀಮ್ ಅವರ ಕಡೆಯಿಂದ ಹೊಸ ತಂತ್ರಗಾರಿಕೆ. ಹಾಗಾದ್ರೆ ಆ ತಂತ್ರಗಾರಿಕೆ ಏನು ಅಂತ ನೋಡೋದಾದ್ರೆ, ಪಕ್ಷದ ಅಸಮಾಧಾನಿತರನ್ನ ಭೇಟಿಯಾಗೋದಕ್ಕೆ ಸಜ್ಜಾಗ್ತಾ ಇದೆಯಂತೆ ಯತ್ನಾಳ್ ಅಂಡ್ ಟೀಮ್. ಹೌದು, ಅಂದ್ರೆ ಪಕ್ಷದಿಂದ ಕಡೆಗಣಿಸಲ್ಪಟ್ಟಂತಹ ಯಾರ್ಯಾರು ನಾಯಕರಿದ್ದಾರೋ, ಅದೇ ರೀತಿಯಾಗಿ ಮಾಜಿ ಶಾಸಕರು, ಅಂದ್ರೆ ಅದೇ ರೀತಿಯಾಗಿ ಪಕ್ಷದ 2-3 ಹಂತದ ನಾಯಕರನ್ನ ಭೇಟಿ ಆಗೋದಕ್ಕೆ ಇದೀಗ ಯತ್ನಾಳ್ ಅಂಡ್ ಟೀಮ್ ಸಜ್ಜಾಗ್ತಾ ಇದ್ದಾರೆ ಅನ್ನುವಂಥದ್ದು ರಾಜಕೀಯ ವಲಯದಲ್ಲಿ ಕೇಳಿ ಪಡ್ತಾ ಇರುವಂಥದ್ದು. ಅಂದ್ರೆ ಈ ಎಲ್ಲ ಅಸಮಾಧಾನಿತರನ್ನ ಒಗ್ಗೂಡಿಸಿ 2ನೇ ಹಂತದ ವಕ್ಫ್ ಹೋರಾಟವನ್ನ ತೀವ್ರಗೊಳಿಸೋದು, ಅದೇ ರೀತಿಯಾಗಿ ಪರ್ಯಾಯ ನಾಯಕತ್ವವನ್ನ ಸೃಷ್ಟಿ ಮಾಡೋದಕ್ಕೆ ಇದೀಗ ಯತ್ನಾಳ್ ಅಂಡ್ ಟೀಮ್ ಪ್ಲಾನ್ ಮಾಡ್ತಾ ಇದೆಯಂತೆ. ಅಂದ್ರೆ ಇದೀಗ ಯತ್ನಾಳ್ ಅಂಡ್ ಟೀಮ್ ಅಲ್ಲಿ ಇದ್ದಂಥವ್ರು ಕೆಲವರು ಮಾತ್ರ, ಅಂದ್ರೆ 6-7 ಮಂದಿ ಮಾತ್ರ ಯತ್ನಾಳ್ ಅಂಡ್ ಟೀಮ್ ಅಲ್ಲಿ ಇದ್ರು. ಬಹಿರಂಗವಾಗಿ ಇದ್ದಂಥವ್ರು ಇವರು ಪರೋಕ್ಷವಾಗಿ ಸಾಕಷ್ಟು ಜನನೇ ಇದ್ದಾರೆ. ಆದ್ರೆ ಇದೀಗ ಎಲ್ಲ ಅಸಮಾಧಾನಿತರನ್ನ, ಪಕ್ಷದ 2-3 ಹಂತದ ನಾಯಕರನ್ನ ಒಗ್ಗೂಡಿಸಿ ಪರ್ಯಾಯ ನಾಯಕತ್ವವನ್ನ ಸೃಷ್ಟಿ ಮಾಡೋದ್ರ ಮೂಲಕ ಈ ಒಂದು ಬಣವನ್ನ ಇನ್ನೂ ದೊಡ್ಡದಾಗಿ ಮಾಡ್ಕೊಳ್ಳೋದಕ್ಕೆ ಯತ್ನಾಳ್ ಅಂಡ್ ಟೀಮ್ ಪ್ರಯತ್ನವನ್ನ ಪಡ್ತಾ ಇದೆ. ಈ ಎಲ್ಲಾ ನಾಯಕರನ್ನ ಕೂಡ ಒಗ್ಗೂಡಿಸಿ 2-3 ತಂಡಗಳನ್ನಾಗಿ ಮಾಡಿ ಎಲ್ಲಾ ಕಡೆ ಜಿಲ್ಲಾ ಪ್ರವಾಸ ಮಾಡೋದಕ್ಕೂ ಕೂಡ ಇದೀಗ ಯತ್ನಾಳ್ ಅಂಡ್ ಟೀಮ್ ಪ್ಲಾನ್ ಮಾಡ್ತಾ ಇದೆ ಅನ್ನುವಂಥದ್ದು ಇದೀಗ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಈ ಒಂದು ಪರ್ಯಾಯ ನಾಯಕತ್ವವನ್ನ ಸೃಷ್ಟಿ ಮಾಡೋದ್ರ ಮೂಲಕ, ಬಣವನ್ನ ಇನ್ನೂ ಹೆಚ್ಚುಗೊಳಿಸೋದ್ರ ಮೂಲಕ ಹೈಕಮಾಂಡ್ಗೆ ಒಂದು ಸಂದೇಶವನ್ನ ಕೂಡ ರವಾನೆ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಅಂದ್ರೆ ನಾವು ಬರೀ 6-7 ಮಂದಿ ಮಾತ್ರ ಇಲ್ಲ, ನಮ್ಮ ಜೊತೆ ಪಕ್ಷದಿಂದ ಕಡೆಗಣಿಸಲ್ಪಟ್ಟಂತಹ ಎಲ್ಲ ಹಿರಿಯ ನಾಯಕರಾಗಿರ್ಬೋದು, ಅದೇ ರೀತಿಯಾಗಿ ಮಾಜಿ ಶಾಸಕರಾಗಿರ್ಬೋದು, ಎಲ್ಲರೂ ಕೂಡ ನಮ್ಮ ಬೆಂಬಲಕ್ಕಿದ್ದಾರೆ, ಅದೇ ರೀತಿಯಾಗಿ ಎಲ್ಲರೂ ಕೂಡ ನಮ್ಮ ಬಣದಲ್ಲಿದ್ದಾರೆ ಅನ್ನುವಂಥದ್ದನ್ನ ಸಂದೇಶವನ್ನ ಹೈಕಮಾಂಡ್ಗೆ ರವಾನೆ ಮಾಡೋದ್ರ ಮೂಲಕ, ಅದೇ ರೀತಿಯಾಗಿ ವಿಜಯೇಂದ್ರ ಬಣಕ್ಕೆ ಶಾಕ್ ಕೊಡೋದ್ರ ಮೂಲಕ, ಅಂದ್ರೆ ಈಗಾಗಲೇ ವಿಜಯೇಂದ್ರ ಅವರ ಬಣ ಒಂದು ಕೂಡ ಇರುವಂಥದ್ದು, ಅದರಲ್ಲಿ ಇರುವಂಥವ್ರು ಎಲ್ಲರೂ ಕೂಡ ಮಾಜಿ ಶಾಸಕರು, ಮಾಜಿ ಸಚಿವರು. ಸೊ ಹೀಗಾಗಿ ಇವರು ಕೂಡ ಈ ಒಂದು ಪ್ಲಾನ್ ಅನ್ನ ಮಾಡ್ತಾ ಇರುವಂಥದ್ದು. ಅಂದ್ರೆ ಪಕ್ಷದಿಂದ ಯಾರ್ಯಾರು ಕಡೆಗಣಿಸಲ್ಪಟ್ಟಿದ್ದಾರೆ,
ಅಂದ್ರೆ ವಿಜೇಂದ್ರ ಅವರ ವಿರುದ್ಧ ಬಹಿರಂಗವಾಗಿ ಮಾತನಾಡೋದಕ್ಕೆ ಯಾರ್ಯಾರಿಗೆ ಹಿಂಜರಿಕೆ ಇದೆಯೋ ಅವರನ್ನೆಲ್ಲರನ್ನೂ ಕೂಡ ತಮ್ಮ ಬಣಕ್ಕೆ ಬರಮಾಡಿಕೊಳ್ಳೋದಕ್ಕೆ, ಅಂದ್ರೆ ಇವರೆಲ್ಲರನ್ನೂ ಕೂಡ ಒಗ್ಗೂಡಿಸಿ ಪರ್ಯಾಯ ನಾಯಕತ್ವವನ್ನ ಸೃಷ್ಟಿ ಮಾಡಿ ಈ ಒಂದು 2ನೇ ಹಂತದ ವಕ್ಫ್ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸೋದಕ್ಕೆ, ಅದೇ ರೀತಿಯಾಗಿ ಏನು ಸಮಾವೇಶ ಮಾಡೋದ್ರ ಮೂಲಕ ಅಂದ್ರೆ ವಿಜೇಂದ್ರ ಅವರ ಬಣ ಸಮಾವೇಶ ಮಾಡೋದ್ರ ಮೂಲಕ ಇದೀಗ ಅಂದ್ರೆ ಇವರೆಲ್ಲರನ್ನೂ ಕೂಡ ಒಗ್ಗೂಡಿಸಿ ಈ ಒಂದು ಬಣವನ್ನ ದೊಡ್ಡದಾಗಿಸ್ಕೊಂಡು ವಿಜೇಂದ್ರ ಅವರ ಬಣಕ್ಕೆ ಟಾಂಗ್ ಕೊಡೋದಕ್ಕೆ ಇದೀಗ ಯತ್ನಾಳ್ ಅಂಡ್ ಟೀಮ್ ಪ್ಲಾನ್ ಮಾಡ್ತಾ ಇದೆಯಂತೆ. ಸೊ ಹೀಗಾಗಿ ಈಗ ಬರುವಂತಹ ಹೊಸ ವರ್ಷಕ್ಕೆ ಈ ಒಂದು ಬಿಜೆಪಿಯ ಬಣ ಬಡಿದಾಟ ಇನ್ನು ತಾರಕಕ್ಕೆ ಏರೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ವೇ ಇಲ್ಲ. ಸೊ ಹೀಗಾಗಿ ಮುಂದಿನ ಯಾಕಂದ್ರೆ ಈಗಾಗಲೇ ಹೈಕಮಾಂಡ್ ಈ ಒಂದು ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಪಟ್ಟರು ಕೂಡ 2 ಬಣಗಳು ಈ ಒಂದು ಬಣ ಬಡಿದಾಟವನ್ನ ಇನ್ನೂ ಕೂಡ ತಾರಕಕ್ಕೆ ಏರಿಸ್ಕೊಂಡು ಹೋಗ್ತಾನೆ ಇದ್ದಾರೆ ದಿನೇ ದಿನೇ. ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಏನಾದರೂ ಯತ್ನಾಳ್ ಅಂಡ್ ಟೀಮ್ ಪ್ಲಾನ್ ಅಂದ್ರೆ ಅಸಮಾಧಾನಿತರನ್ನ ಒಗ್ಗೂಡಿಸುವಂತಹ ಪ್ಲಾನ್ ಏನಾದರೂ ವರ್ಕೌಟ್ ಆದ್ರೆ ಈ ಒಂದು ಬಣ ಬಡಿದಾಟ ಇನ್ನೂ ಕೂಡ ತಾರಕಕ್ಕೆ ಏರೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಯಾವ ರೀತಿಯಾದಂತಹ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅಥವಾ ಇವರಿಗೆ ಟಾಂಗ್ ಕೊಡೋದಕ್ಕೆ ಅಂದ್ರೆ ಯತ್ನಾಳ್ ಅಂಡ್ ಟೀಮ್ಗೆ ಟಾಂಗ್ ಕೊಡೋದಕ್ಕೆ ವಿಜೇಂದ್ರ ಅವರ ಬಣ ಏನ್ ಮಾಡುತ್ತೆ ಅಂತ ಕೂಡ ಕಾದು ನೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಪ್ರದೀಪ್ ಕುಮಾರ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.